ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. RCB ತಂಡ ಫೈನಲ್ನ ಗೆದ್ದುಕೊಂಡ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ವಿರಾಟ್ ಕೊಹ್ಲಿರವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣಂತೆ. ಮೊದಲನೇದಾಗಿ ವಿರಾಟ್ ಕೊಹ್ಲಿರವರು ಹೇಳ್ತಾರೆ, ಏನು ಮಾತಾಡಬೇಕಂತ ತಿಳಿತಾ ಇಲ್ಲ. ತುಂಬಾ ಬಾರಿ ನಾವು ಎಫರ್ಟನ್ನು ಹಾಕಿದ್ವಿ, ಬಟ್ ಲಾಸ್ಟ್ ಮೂಮೆಂಟ್ಗೆ ಬಂದು ನಮ್ಮ ಆಟಗಾರರು, ನಮ್ಮ ಟೀಮ್ ಕಂಪ್ಲೀಟಾಗಿ ಫೇಲ್ಯೂರ್ ಆಗ್ತಾಯಿತ್ತು. ಬಟ್ ಕೊನೆಗೂ ಈ ಬಾರಿ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ವಿ. ಸಾಕಷ್ಟು ಡೆವಲಪ್ಮೆಂಟ್ಗಳನ್ನ ಮಾಡ್ಕೊಂಡಿದ್ವಿ. ಹೊಸ ಆಟಗಾರರ ಮೇಲೆ ನಂಬಿಕೆ ಇಟ್ಟಿದ್ವಿ, ಫಾರಿನ್ ಪ್ಲೇಯರ್ಗಳ ಮೇಲೆ ನಂಬಿಕೆ ಇಟ್ಟಿದ್ವಿ. ಎಲ್ಲರೂ ಕೂಡ ಎಂಟೈರ್ 12 ಆಟಗಾರರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ನಮ್ಮ ಟೀಚಿಂಗ್ ಸ್ಟಾಫ್ ಎಲ್ಲ ಕೋಚಸ್ಗಳು ತುಂಬಾ ಸಪೋರ್ಟಿವ್ ಮತ್ತು ತುಂಬಾ ಹೆಲ್ಪನ್ನು ಮಾಡಿದ್ದಾರೆ. ತುಂಬಾ ಈ ಅಡ್ವೈಸನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ, ಮಾತುಗಳೇ ಬರ್ತಾಯಿಲ್ಲ. ನಮ್ಮ RCB ಪ್ಲೇಯರ್ಗಳಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಖುಷಿಯನ್ನು ಅವ್ರ ಜೊತೆಗೆ ನಾವು ಹಂಚ್ಕೋತಾ ಇದ್ದೀವಿ ಅಂತ ನಮಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ವಿರಾಟ್ ಕೊಹ್ಲಿರವರು ಹೇಳ್ತಾರೆ. ಇದೊಂದು ನನಗೆ ಮರೆಯಲಾಗದ ದಿನ ಅಂತ ವಿರಾಟ್ ಕೊಹ್ಲಿರವರು ಹೇಳ್ತಾ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅದು ಕಣ್ಣೀರಲ್ಲ ಗುರು, ಆನಂದ ಬಾಷ್ಪ. ವಿರಾಟ್ ಕೊಹ್ಲಿರವರು ಈ ಒಂದು ಮಾತುಗಳನ್ನ ಕೇಳಿ ನನಗೆ ನಿಜವಾಗ್ಲೂ ತುಂಬಾ ಬೇಸರ ಅನ್ನಿಸ್ತಾ ಇತ್ತು. ಬಟ್ ತುಂಬ ಖುಷಿ ಆಗ್ತಾಯಿದೆ RCB ಈ ಬಾರಿ ಫೈನಲನ್ನು ಗೆದ್ದಿರೋದಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.